ತುಂಬಾ ಚೆನ್ನಾಗಿ ನೀನ್ ಎಗ್ ಪರೋಟ, ವೆಜ್ ಪರೋಟ, ಲೆಮನ್ ಚಿಕನ್, ಎಗ್ ಪರೋಟ, ಲೆಮನ್ ಚಿಕನ್ಗೆ ನಾನು ಜಾಸ್ತಿ ಎಲ್ಲ ಐಟಮ್ ಚೆನ್ನಾಗಿ ಮಾಡ್ತಾರೆ. ಏನೋ ಒಂದು ಈಗ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ, ಏನೋ ಒಂದು ಎಗ್ ಪರೋಟ ಜೊತೆಗೆ ಕಬಾಬ್ ಇರ್ಬೋದು, ಹಾಗೇನೆ ಇದೊಂದು ಬೋಟಿ ಫ್ರೈ ಇರ್ಬೋದು, ಎಲ್ಲವನ್ನು ಈಗ ನೋಡಿ ಯಾವ ತರ ಒಂದು ಮಾಡಿ ಕೊಡ್ತಾ ಇರುವಂತದ್ದು ಪ್ಲೇಟ್. ಸ್ಪೈಸಿ ಊಟ ಮಸ್ತ್ ಇದೆ, ಒಂದ್ ಬೆಂಕಿ. ಎಲ್ಲಾರು ಬರ್ಬೇಕು, ಚೆನ್ನಾಗಿ ತಿನ್ನೋದು ಅಂದ್ರೆ ಹುಡುಗರಿಗೆ ಬಂದ್ರು ಭಾರಿ ಇದೆ. ಸೊ ಖಾರ ಖಾರವಾಗಿ ನಮ್ ಸೈಡ್ ಹುಡುಗರು, ಉತ್ತರ ಕರ್ನಾಟಕ ಹುಡುಗರಿಗೆ ಚಲೋ ಅನ್ಸುತ್ತೆ. ಸ್ನೇಹಿತರೆ ನಮಸ್ಕಾರ. ನಾವ್ ಇವತ್ತು ಬಂದಿರುವಂತದ್ದು ನವದುರ್ಗ ಹೋಟೆಲ್ ಅಂದ್ಬಿಟ್ಟು. ಸೊ ಇವರು ಒಂದು 20 ವರ್ಷಗಳಿಂದ ಒಂದು ಹೋಟೆಲ್ ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. 16 ವರ್ಷ ವೈಶಾಲ 80 ಫೀಟ್ ರೋಡ್ ಅಲ್ಲಿ, ಮತ್ತೆ 4 ವರ್ಷದಿಂದ ಈ ಒಂದು ಏನಕ್ಕೆ ಕೆಂಗೇರಿಯಿಂದ ಸಿರ್ಕೆಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಹೋಟೆಲ್ ನ ಮಾಡಿರುವಂತದ್ದು. ಸೊ ಈಗ ಓನರ್ ಮಾತಾಡಿ ಟೇಸ್ಟ್ ಎಲ್ಲ ಯಾವ ತರ ಇದೆ, ಮತ್ತೆ ಏನೇನೆಲ್ಲ ಐಟಮ್ ಮಾಡ್ತಾರೆ, ಯಾವತ್ತೆಲ್ಲ ರಜೆ ಮಾಡ್ತಾರೆ, ಒಂದು ಈಗ ಅವರ ನೆನಪಿಗೆ ಹೇಳ್ತೀನಿ. ನಮಸ್ಕಾರ. ನಮಸ್ತೆ ಸರ್. ಸರ್ ಹೆಸರು ಪ್ರಸನ್ನ ಅಂತ ಸರ್. ಸರ್ ಹೇಳಿ, ಹೋಟೆಲ್ ಸ್ಟಾರ್ಟ್ ಮಾಡಿ ಸರ್ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿ 2004 ಅಲ್ಲಿ ನಾನು ಕೆಂಗೇರಿ ಪ್ಲಾಜಾ ಸ್ಟಾರ್ಟ್ ಮಾಡಿದ್ದು. 80 ಫೀಟ್ ರೋಡ್ ಅಲ್ಲಿ ಇತ್ತು. ಅಲ್ಲಿ ಬಿಲ್ಡಿಂಗ್ ಹೊಡೆದಾಕಿದ್ರೆ ಇಲ್ಲಿ ಮಾಡಿ ಇವಾಗ 4 ವರ್ಷ ಆಗಿದೆ. ಇವಾಗ DX Max ಅಪೋಸಿಟ್ ಇರೋದು ಕೆಂಗೇರಿ ಉಪನಗರ. ನಮ್ಮಲ್ಲಿ ಮಿಕ್ಕಿದ ಐಟಮ್ ಎಲ್ಲ ನೀವು ತೋರಿಸಿದಿರಲ್ಲ, ಅಲ್ಲದೇನೆ ಚಿಲ್ಲಿ ಚಿಕನ್, ಚಿಕನ್ ಪಪ್ಪಾಡ್ರೆ, ಚಿಕನ್ 65, ಲೆಮನ್ ಚಿಕನ್, ಎಗ್ ಮಸಾಲ, ಎಗ್ ಕುರ್ಮಾ, ಟೊಮೊಟೊ ಕರಿ, ಮಶ್ರೂಮ್ ಮಸಾಲ, ಪನ್ನೀರ್ ಮಸಾಲ, ವೆಜ್ ಸ್ಟಾರ್ಟರ್ಸ್, ವೆಜ್ ಆರ್ಡರ್ಸ್ ಎಲ್ಲ ಸಿಗುತ್ತೆ ಸರ್. ಬರೀ ನಾನ್ ವೆಜ್ ಅಷ್ಟೇ ಅಲ್ಲ ಸರ್. ರಜೆ ಹಬ್ಬ ಏನಾದ್ರೂ ಇದ್ರೆ ಅಷ್ಟೇ, ಬಿಟ್ರೆ ಮತ್ತೆ ನಾರ್ಮಲ್ ಆಗಿ ಅವತ್ತು ವೀಕ್ ಡೇಸ್ ರಜೆ ಅಂತ ಏನಿರುತ್ತೆ. ಬೆಳಿಗ್ಗೆ ಭಾನುವಾರ ಸರ್, ಭಾನುವಾರ ದಿನ ಮಾತ್ರ ಬೆಳಿಗ್ಗೆ ಕಾಲ್ ಸೂಪು, ಇಡ್ಲಿ, ಬಿರಿಯಾನಿ, ದೋಸೆ, ನೀರ್ ದೋಸೆ ಎಲ್ಲ ಇರುತ್ತೆ. ಸಂಡೇ ಸ್ಪೆಷಲ್ ಸರ್. 7:30 ರೆಡಿ ಆಗಿರುತ್ತೆ. ಒಂದು 10:30 11 ಗಂಟೆ ತನಕ ಇರುತ್ತೆ ಸರ್. ಖಾಲಿ 10:30. ಬೇರೆ ದಿನ ಮಧ್ಯಾಹ್ನ ನಾವು 12:30 ಸ್ಟಾರ್ಟ್ ಮಾಡ್ತೀವಿ. ಬಿರಿಯಾನಿ, ಪರೋಟ ತೋರಿಸಿದಿರಲ್ಲ ನೀವು, ಅದೇ ತರ ಲೈವ್ ಆಗಿ ನಾವು ಮಾಡ್ಕೊಡೋದು ಪರೋಟ, ಚಪಾತಿ ಎಲ್ಲ. ಅದ್ ಬಿಟ್ರೆ ಮುದ್ದೆ ರೆಡಿ ಇರುತ್ತೆ. ಬೋಟಿ ನೈಟ್ ಸೇಮ್. ಮಧ್ಯಾಹ್ನ 12:30 4 ಗಂಟೆ, ತಿರ್ಗಿ 6:30 ಮತ್ತೆ 11:30 ಸ್ಪೆಷಲ್ ಐಟಮ್ ಬಿರಿಯಾನಿ, ನಾಟಿ ಬಿರಿಯಾನಿ ಇರುತ್ತೆ. ಅದ್ ಬಿಟ್ರೆ ಹೌದು ಸರ್, ಪರೋಟ, ಎಗ್ ಪರೋಟ ನಮ್ಮಲ್ಲಿ ಸ್ಪೆಷಲ್. ಎಗ್ ಪರೋಟ, ಸಿಪಿ, ಚಿಲ್ಲಂ ಪರೋಟ ಇರುತ್ತೆ. ಎಗ್ ಪರೋಟ, ಸಿಪಿ ತುಂಬಾ ಜನ ಹೊಡ್ಕೊಂಡ್ ಬರ್ತಾರೆ ಸರ್. ಬಿಟ್ರೆ ಬೋಟಿ, ಎಗ್ ಬೋಟಿ ಫ್ರೈ ಅದೆಲ್ಲ ತುಂಬಾ ಸ್ಪೆಷಲ್. ಬಿಸಿಯಾಗೆ ಮಾಡ್ಕೊಡ್ತಾರೆ. ಹೌದು, ಅವಾಗ್ಲೇ ಮಾಡ್ಕೊಡೋದು. ಥ್ಯಾಂಕ್ ಯು. ಚಿಕನ್ ಚಾಪ್ ಸರ್. ಇದು ಲೈಟ್ ಮಸಾಲ, ತುಂಬಾ ಮಸಾಲೆ ಐಟಮ್ಸ್ ಇರಲ್ಲ, ಲೈಟ್ ಆಗಿರುತ್ತೆ. ತುಂಬಾ ಜನ ಇಷ್ಟಪಡ್ತಾರೆ. ಮಸಾಲೆ ಬೇಡ ಆ ತರ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಸ್ಮೂತ್ ಪೀಸಸ್, ತುಂಬಾ ಚೆನ್ನಾಗಿ ಬೇಯಿಸಿರ್ತೀವಿ ನಾವು. ಚೆನ್ನಾಗಿ ಬೇಯಿಸಿ ಸ್ಮೂತ್ ಆಗಿರುತ್ತೆ ಸರ್. ಇದು ಕಾಲ್ ಸೂಪು. ನಾವು ಎಳೆ ಕಾಲು, ತುಂಬಾ ಎಳೆ ಕಾಲು ನೋಡ್ತಿರ್ತೀವಿ ಸರ್. ಇದು ಸುಮ್ಮನೆ ಅಲ್ಲಲ್ಲಿ ಕಡಿದ್ರೆ ಎಲ್ಲ ಪುಡಿ ಆಗ್ಬೇಕು. ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ನೀರ್ ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ ಸ್ಮೂತ್ ಆಗಿ. ಈಗೆಲ್ಲ ಖಾಲಿ ಆಗಿದೆ ಸರ್. 7:30 ರೆಡಿ ಆಗಿರುತ್ತೆ ಕಾಲ್ ಸೂಪು ಮತ್ತೆ ಇಡ್ಲಿ. ಸಂಡೇ ಮಾತ್ರ ಸರ್, ಎಲ್ಲ ಬೇಕಲ್ಲ ಸಂಡೇ ಮಾತ್ರ. ಆಮೇಲೆ ಅಷ್ಟೇ ಬಿಸಿಯಾಗಿ ಹಾಟ್ ಕೇಸಲ್ಲಿ ಇಟ್ಟಿರ್ತೀವಿ. ಒಂದು 2 hours 3 hours ಇರುತ್ತೆ. 2-3 hours ಒಂದ್ಸರಿ ಮಾಡ್ತಾನೆ ಇರ್ತೀವಿ ಸರ್. ಅವಾಗ ಗ್ರೇವಿ, ನಾವು ಮಟನ್ ಗ್ರೇವಿ ರೆಡಿ ಮಾಡಿ ಇಟ್ಟಿರ್ತೀವಿ. ಮಾರ್ನಿಂಗ್ ಮಾಡಿರೋದು ಖಾಲಿ ಆಗಿದೆ, ಇನ್ನು ಮತ್ತೆ ಇವತ್ತು ಪ್ರಿಪೇರ್ ಮಾಡ್ಬೇಕು. ಸ್ವಲ್ಪ ಇದೆ ಸರ್. ಹೌದು ಸರ್, ನೈಟ್ ಊಟಕ್ಕೆ ಮತ್ತೆ ರೆಡಿ ಮಾಡ್ತೀನಿ. ಇವಾಗ ಖಾಲಿ ಆಗಿದೆ. ಮಟನ್ ಗ್ರೇವಿ ರೆಡಿ ಮಾಡಿ ಇಟ್ಟಿರ್ತೀವಿ. ಫ್ರೈ ಆ ತರ ಫ್ರೈ, ಪೆಪ್ಪರ್ ಡ್ರೈ ಕೇಳಿದ್ರೆ ರೆಡಿ ಮಾಡ್ಕೊಡ್ತೀನಿ ಸರ್. ಇಲ್ಲಿ ಬಂದು ಪೆಪ್ಪರ್ ಚಿಕನ್ ಮಾಡಿರುವಂತದ್ದು ನೋಡಿ, ಏನ್ ಫ್ಲೇವರ್ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಏನ್ ಕಸ್ಟಮರ್ ಆರ್ಡರ್ ಕೊಟ್ಟಿದ್ದಾರೆ ಮಾಡಿರುವಂತದ್ದು ಸರಿ ಇದೆ. ಲೆಮನ್ ಚಿಕನ್ ಸರ್, ಲೈವ್ ಆರ್ಡರ್. ಚೆನ್ನಾಗಿ ಬರ್ತಾರೆ. ಕೊಡು ಶಶಿ.
ಕೇಬಲ್ ಯಾವ್ದು? ಇನ್ನೊಂದೇನು ಆಡ್ ಹೇಳೋದಲ್ಲ? ಟೊಮೆಟೊ ರೈಸ್. ಏನೋ ಒಂದು ಈಗ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ, ಏನೋ ಒಂದು ಎಗ್ ಪರೋಟ ಜೊತೆಗೆ ಕಬಾಬ್ ಇರ್ಬೋದು, ಹಾಗೇನೆ ಇದೊಂದು ಬೋಟಿ ಫ್ರೈ ಇರ್ಬೋದು. ಎಲ್ಲವನ್ನು ಈಗ ನೋಡಿ ಯಾವ ತರ ಒಂದು ಮಾಡಿ ಕೊಡ್ತಾ ಇರುವಂತದ್ದು ಪ್ಲೇಟು. ಎಷ್ಟು ಸರ್ ಇದೊಂದು ಪ್ಲೇಟು? ಪ್ಲೇಟ್ ಎಷ್ಟಿದು? 180 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಚಿಕನ್ ಕೂಡ ಎಷ್ಟು ತುಂಬಾ ನೀಟಾಗಿ ಫ್ರೈ ಆಗಿದೆ ನೋಡಿ. ಅವರನ್ನೇ ಕೇಳಿ ಯಾವ ತರ ಟೇಸ್ಟ್ ಇದೆ ಅಂತ. ನಾವು ತುಂಬಾ ದಿನದಿಂದ ಬರ್ತಾ ಇದೀವಿ ಇಲ್ಲಿ, ಆಲ್ಮೋಸ್ಟ್ ರೆಗ್ಯುಲರ್ ಒಂದು ಕಾರ್ಯದಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ನಮಗೆ ಎಗ್ ಪರೋಟ ಇಷ್ಟ ಆಗುತ್ತೆ, ಮುದ್ದೆನೂ ಚೆನ್ನಾಗಿರುತ್ತೆ, ಬೋಟಿ ಐಟಮ್ ಆಗ್ಬೋದು, ಮಟನ್ ಚಾಪ್ಸ್ ಆಗಿರ್ಬೋದು, ಚಿಕನ್ ಬಿರಿಯಾನಿ ಐಟಮ್ಸ್ ಆಗಿರ್ಬೋದು, ತುಂಬಾ ಇಷ್ಟ. ನನ್ನ ಮಗನಿಗೆ ಇದು ಇಷ್ಟ, ಯಾವಾಗ ಎಗ್ ಪರೋಟ ಅಂತಂದ್ರೆ ಇವರು ಮತ್ತೆ ನಮ್ಮ ಮಿಸಸ್ಗೂ ಅಷ್ಟೇ ಬಂದೆ. ಮತ್ತೆ ಮನೆ ನಮ್ಮ ತಂದೆಗೆಲ್ಲ ಆಲ್ಮೋಸ್ಟ್ ನಾನು ಕೈಮಾ ಅಂತ ಬೋಟಿ ಎಲ್ಲ ತಗೊಳೋಗ್ತಾ ಇದ್ದೆ. ಚೆನ್ನಾಗ್ ಮಾಡ್ತಾರೆ, ಮತ್ತೆ ಟೇಸ್ಟ್ ಇರುತ್ತೆ, ತುಂಬಾ ಹೆವಿ ಮಸಾಲ ಅಂತ ಅನ್ಸಲ್ಲ, ಕರೆಕ್ಟ್ ಆಗಿದೆ. ನಾಟಿ ಸ್ಟೈಲ್ ಚೆನ್ನಾಗಿದೆ, ಸ್ಯಾಟಿಸ್ಫೈ. ಹಾ ಚೆನ್ನಾಗಿದೆ, ಮುದ್ದೆ ಮತ್ತೆ ಈಗ ಚಪಾತಿ ತುಂಬಾ ಚೆನ್ನಾಗಿದೆ. ಎಗ್ ಪರೋಟ ಲೆಮನ್ ಚಿಕನ್ಗೆ ನಾನು ಜಾಸ್ತಿ ಎಲ್ಲ ಐಟಮ್ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಅವರು ಅಷ್ಟೇ, ಓನರ್ ಅಷ್ಟೇ, ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಸರಿ ನೋಡಿ ಫ್ರೆಂಡ್ಸ್, ಇದು ಏನೋ ಒಂದು 3 kg ಚಿಕನ್ ಬಿರಿಯಾನಿಗೆ ಆಯಿಲ್ ಏನೋ ಒಂದು ಆಯಿಲ್ ಎಲ್ಲ ಈಗ ಒಂದು ಆಯಿಲ್ ಹಾಕ್ತಾ ಇದ್ದಾರೆ. 600 ಗ್ರಾಮ್ ಆಯಿಲ್ ಹಾಕ್ತಾ ಇರುವಂತದ್ದು. ಈಗ ಸೊಪ್ಪು ಒಂದು ಅರ್ಧ ಕಟ್ಟು ಅಷ್ಟು ಕೊತ್ತಂಬರಿ ಮತ್ತೆ ಪುದೀನ ಎರಡು ಮಿಕ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ಮೆಲ್ ಬರಲ್ಲ. ಒಂದು ಅರ್ಧ ಕೆಜಿ ಈರುಳ್ಳಿ ಸರ್, 100 kg. ಓಕೆ, ಚೆನ್ನಾಗಿ ಆನಿಯನ್ ಆಯಿಲ್ ಬಿಸಿ ಇದ್ದಾಗ ತುಂಬಾ ಬ್ರೌನ್ ಆಗ್ಬಾರ್ದು, ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಬ್ರೌನ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಓಕೆ, 200 ಗ್ರಾಮ್ ಅಷ್ಟು. 200 ಗ್ರಾಮ್ ಟೊಮಾಟೊ ಸರ್, 4 kg ಟೊಮಾಟೊ. ಸರ್ ಇದೇನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುತ್ತಾ ಓನ್ ಮೇಡ್ ಮಸಾಲ? ಹೌದು. ಏನೇನೆಲ್ಲ ಹಾಕಿದ್ರೆ ಸರ್ ಇದರಲ್ಲಿ ಧನಿಯಾ ಪೌಡರ್ ಇದೆ, ಚಿಲ್ಲಿ ಪೌಡರ್, ಗರಂ ಮಸಾಲೆ 22 ಐಟಮ್ಸ್ ಇರುತ್ತೆ. ಎಲ್ಲ ತಂದ್ಬಿಟ್ಟು ನಾವೇ ಡ್ರೈ ಮಾಡಿ ಆಮೇಲೆ ಪೌಡರ್ ಮಾಡಿಸಿ ಇಟ್ಕೊಂಡಿರ್ತೀವಿ. ಸಾಲ್ಟ್ ಇದರಲ್ಲಿ ನೋಡಿ ಎಲ್ಲವೂ ಕೂಡ ಈಗ ನೀವು ನಾಟಿ ಸ್ಟೈಲ್ ಮಾಡೋದ್ರಿಂದ ಎಲ್ಲ ನೀವೇ ಮಾಡ್ಕೊಳ್ಳೋದು. ನಾವೆಲ್ಲ ಸರ್ ನೀರು ಇದು 1 kgಗೆ 2 ಲೀಟರ್ ನೀರು. 1 kg ರೈಸ್ ಹಾಕಿದ್ರೆ 2 ಲೀಟರ್ ನೀರು ಸರ್. ನೀರು ಅಳತೆ ಮಾಡ್ಕೊಂಡು ಸ್ವಲ್ಪ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ, ಅದು ಸ್ವಲ್ಪ ಮಿಕ್ಸ್ ಆಗುತ್ತೆ. ಇದು ಚಿಕನ್ ಹಾಕ್ತಾ ಇದೀನಿ ಸರ್. 3 kg ಚಿಕನ್ ಹಾಕ್ತಾರೆ. ಹೌದು, 3 kg ಚಿಕನ್. ಏನೋ ಒಂದು 5 ರಿಂದ 6 ನಿಮಿಷ ಮಸಾಲೆ ಎಲ್ಲ ಫ್ರೈ ಆಗಿತ್ತು. ಆಮೇಲೆ ನಂತರ ನೀವು ಚಿಕನ್ ಹಾಕಿದ ಚೆನ್ನಾಗಿ ಜೊತೆಗೆ 2 ಹೊತ್ತಿಗೆ ಕುದಿಯಬೇಕು. ನಂತರ ನೀವು ರೈಸ್ ಹಾಕಿ ಮತ್ತೆ ಎಲ್ಲ ಕುದಿ ಹಚ್ಚಿದೆ. ಈಗ ನೋಡಿ, ಈಗ ರೈಸ್ ಹಾಕ್ತಾ ಇರುವಂತದ್ದು ನೆನ್ಸಿಟ್ಟು ಇರ್ತಿದೆ. ಒಂದು 20 ನಿಮಿಷ ಸರ್. ಬಿರಿಯಾನಿ ನೆನ್ಸಿಟ್ಟಿದ್ದಾರೆ. ಈಗ ಅಕ್ಕಿನ ಹಾಕ್ತಾ ಇರುವಂತದ್ದು ಜೀರಾ ರೈಸ್ ಹಾಕಿ. ಜೀರಾ ರೈಸ್ ಹಾಕಿದ್ರಿಂದ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾವ ತರ ಒಂದು ಫ್ರೈ ಆಗ್ತಾ ಇದೆ ಕಂಟೆಂಟ್ ಅನ್ನೋದು ಹೇಳ್ತೀನಿ ನಾವು.
ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಆಗಿದೆ. ಈಗ ಒಂದು ಕಟ್ಟಿಗೆ ರೆಡಿ ಮಾಡ್ತಾ ಇರುವಂತದ್ದು. ಈಗ ಯಾವ ತರ ready ಮಾಡ್ತಾ ಇದ್ದಾರೆ ಅಂತ. So, ಯಾವುದೇ ಒಂದು rice ಆರಾಮಾಗಿ ಇಟ್ಕೊಳ್ಳೋದು. ಈ ತರ ಮೆಟಲ್ ಆಗಿ ಒಂದು ಕಟ್ಟಿಗೆ 20 minutes ಈ ತರ ಒಂದು weight ಐತೆ. ಫ್ರೆಂಡ್ಸ್ ಈಗ ಎಲ್ಲ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಈಗ ಯಾವ ತರ ದಮ್ ಎಲ್ಲ ತೆಗಿತಾ ಇದ್ದಾರೆ ನೋಡಿ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಏನು ಅಲ್ಲಿ ಕಸ್ಟಮರ್ ಕೇಳ್ತಾರೆ ಬಿಸಿ ಬಿಸಿ ಬಿರಿಯಾನಿ ಮಾಡ್ತಿರುವಂತದ್ದು. ಏನಕ್ಕೆ ಕಸ್ಟಮರ್ ಈಗ ಪಾರ್ಸಲ್ ಬಿರಿಯಾನಿ ತಗೋತಾ ಇದಾರೆ. ಈಗ ಪಾರ್ಸಲ್ ಮಾಡ್ತಾ ಇರುವಂತದ್ದು ಏನು ಬಿಸಿ ಬಿಸಿ ಬಿರಿಯಾನಿ ಈಗ ನಮ್ದು ಸರ್ ಊಟ ಎಲ್ಲ ಯಾವ ತರ ಇದೆ? ನಾವು ಸರ್ ತೋಟಕ್ಕೆ ಹೋಗಿದ್ದು, ಒಳ್ಳೆ ವೆದರ್ ಚಳಿ ಆಯ್ತಿತ್ತು. ನಮ್ ಸ್ನೇಹಿತ ಸಜೆಸ್ಟ್ ಮಾಡ್ದ ನವದುರ್ಗ ಹೋಟ್ಲಿಗೆ ಹೋಗೋಣ ಅಂತ. ಸೀದಾ ಬಂದು ಮೈಸೂರು ಸರ್ಕಲ್ ಗೌಡ್ರ ಮನೆಗೆ ಹೋಗೋಣ ಅಂತಿದ್ದು. ಇಲ್ಲ ಇಲ್ಲೊಂದು ಹೋಟ್ಲ್ ಇದೆ ನವದುರ್ಗ ಅಂತ, ಏನು ಬಂದ ಹೊಲದುರ್ಗ. ಚಳಿಗೆ ಒಳ್ಳೆ ಪರೋಟ, ಮುದ್ದೆ, ಟೊಮೆಟೊ ಕರಿ, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಕಬಾಬು, ಎಗ್ ಫ್ರೈ, ಚಿಕನ್ ಫ್ರೈ ಒಂದು ಹೇಳಿದೀವಿ. ಮಟನ್ ಯಾರು ತಿಂತಾ ಇಲ್ಲ, ಮಟನ್ ಪಕ್ಕ ಮಟನ್ ಇಲ್ಲಿ ಬರ್ತಾ ಇಲ್ಲ ಈಗ. ಹಾಗಾಗಿ ಚಿಕನ್ ಎಲ್ಲ ತಿಂತಾ ಇದೀವಿ ಸರ್. ಚೆನ್ನಾಗಿದೆ ಟೇಸ್ಟು. ಸ್ಥಳೀಯರು ಬಂದು ನೋಡ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲ್ಲವರೇ ಇವರು ಸಜೆಸ್ಟ್ ಮಾಡಿದ್ದು. ಇವ್ರ ಶಂಕರ್ ಅಂತೇಳಿ ತಿಮ್ಲಾಪುರ ಅರಸೀಕೆರೆ ಅವರು, ಇವ್ರು ಸಜೆಸ್ಟ್ ಮಾಡೋದು ಚೆನ್ನಾಗಿದೆ ಸರ್. ಇವರು ಇದು ಒಂದು ಚಿಕನ್ ಬಿರಿಯಾನಿ. ಸೊ ಹಾಗೇನೆ ಇದೊಂದು ಚಿಕನ್ ಫ್ರೈ. ಹಾಗೇನೆ ನೋಡಿ ಇದು ಏನಿಂದ ಈ ಹೋಟೆಲ್ಗೆ ತುಂಬಾ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಎಗ್ ಪರೋಟ ನೋಡಿ, ಏನು ಒಂದು ಶೇಪ್ ಅಲ್ಲಿ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೇನೆ ಇದು ಬಂದು ಚಿಕನ್ ಮಸಾಲ, ಏನು ಚಿಕನ್ ಮಸಾಲವನ್ನು ಮಾಡಿರುವಂತದ್ದು. ಸೊ ನೋಡ್ತಾ ಇರ್ಬೋದು ನೀವು. ಆ ಪೀಸು ಕೂಡ ಅಷ್ಟೇನೆ ತುಂಬಾ ನೋಡಿ ಎಷ್ಟು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬೇಯಿಸಿರುವಂತದ್ದು. ಸೊ ಹಾಗೇನೆ ಇದು ಬಂದು ಚಿಕನ್ ಮಸಾಲ ನೋಡ್ತಾ ಇರ್ಬೋದು ನೀವು, ಎಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಒಂದು ಕಮ್ಮಿ ಮಸಾಲ ಹಾಕಿ ನೀಟಾಗಿ ಬೇಯಿಸಿರುವಂತದ್ದು. ಸೊ ಹಾಗೇನೆ ಇದು ನೋಡಿ ಬಿರಿಯಾನಿಯಲ್ಲಿ ಕೂಡ ತುಂಬಾ ಪೀಸಸ್ ನ ಕೊಟ್ಟಿದ್ದಾರೆ. ಸೊ ಏನು ಲೆಗ್ ಪೀಸಸ್ ನ ಕೊಟ್ಟಿರುವಂತದ್ದು. ಇದು ಬಂದು ಕಬಾಬ್. ಸೊ ಏನೋ ಒಂದು ಕಬಾಬ್ ಏನು ಅಲ್ಲೇ ಒಂದು ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಹಾಗೇನೆ ಏನೋ ಕಸ್ಟಮರ್ ಕೇಳ್ತಾರೆ ಬಿಸಿ ಬಿಸಿ ಕಬಾಬ್ನ ಅಲ್ಲೇ ಮಾಡ್ಕೊಡುವಂತದ್ದು. ಇದು ಬಂದು ಮಟನ್. ಸೊ ನೋಡ್ತಾ ಇರ್ಬೋದು ನೀವು, ಮಟನ್ ಎಲ್ಲ ಏನು ಒಂದು ನಾಟಿ ಮಟನ್ ಚೆನ್ನಾಗಿ ಬೇಯಿಸಿ ಮಾಡಿರುವಂತದ್ದು. ನೋಡಿ ಇದು ಮಟನ್. ಹಾಗೇನೆ ಅವ್ರೇನ್ ಹೇಳಿದ್ರು ನೋಡಿ, ಇದು ಒಂದು ಕಾಲ್ ಸೂಪ್ ಮಾಡಿರುವಂತದ್ದು. ಏನು ಇಡ್ಲಿ ಜೊತೆಗೆ ಕಾಲ್ ಸೂಪ್ ಕೂಡ ಏನು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು ನೀವು. ಆಕ್ಚುಲಿ ಇವರು ಏನು ನಾಟಿ ಸ್ಟೈಲ್ಗೆ ಅಷ್ಟೇ ಫೇಮಸ್ ಆಗಿರುವ ಹಾಗೆ ಒಂದು ಬಾಳೆ ಎಲೆ ಉತ್ತಲಿ ಕೊಡುವಂತದ್ದು. ಸೊ ಈಗ ಬನ್ನಿ ಯಾವ ತರ ಅಂದ್ಬಿಟ್ಟು ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಪರೋಟ. ಸೊ ಏನು ಅವರು ಒಂದು ಎಗ್ ಪರೋಟ, ಒಂದು ಎಗ್ ಅನ್ನ ಹಾಕಿ ಮಾಡಿರುವಂತದ್ದು ತುಂಬಾ ಫೇಮಸ್ ಆಗಿ ಮಾಡಿರುವಂತದ್ದು. ಸೊ ಎಗ್ ಪರೋಟಾಗೆ ಏನೋ ಒಂದು ಈಗ ಚಿಕನ್ ಗ್ರೇವಿ ನೀವು ನೋಡ್ತಾ ಇರ್ಬೋದು ನೀವು, ಚಿಕನ್ ಗ್ರೇವಿ ಹಾಕಿರುವಂತದ್ದು. ಸೊ ಬನ್ನಿ ಈಗ ಯಾವ ತರ ಇದೆ ಟೇಸ್ಟ್ ಮಾಡೋಣ. ಏನು ಎಗ್ ಪರೋಟ ಇಲ್ಲಿ ಒಂದು ಹೋಟೆಲ್ಗೆ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೇನೆ ತುಂಬಾ ಚೆನ್ನಾಗಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಆ ಪರೋಟ ಇರ್ಬೋದು, ಯಾವುದೇ ಒಂದು ರೆಡಿಮೇಡ್ ಪರೋಟ ಮಾಡಲ್ಲ ಇವರು, ಅಲ್ಲೇ ಒಂದು ಮ್ಯಾನ್ಯುವಲ್ ಆಗಿ ಮಾಡಿಕೊಡುವಂತದ್ದು. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ನಾಟಿ ಸ್ಟೈಲ್ ಮಾಡಿರೋದ್ರಿಂದ ಏನು ಚಿಕನ್ ಗ್ರೇವಿ ಇರ್ಬೋದು, ಮಸಾಲ ಇರ್ಬೋದು ಮಾಡಿರೋದ್ರಿಂದ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ನೀವು ಏನಾದ್ರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೇನೆ ಇದೊಂದು ಎಗ್ ಪರೋಟಾಗೆ ಮಸಾಲ, ಏನೇನಂದ್ರೆ ಎಗ್ ಮಸಾಲ ಹಾಕಿದ್ದಾರೆ. ಮಸಾಲ ಕೂಡ ತುಂಬಾ ಜಾಸ್ತಿ ಇಲ್ಲ, ಒಂದು ಮೀಡಿಯಂ ಆಗಿ ಹಾಕಿರೋದ್ರಿಂದ ಏನೋ ಒಂದು ಫ್ಯಾಮಿಲಿ ಕೂಡ ತುಂಬಾ ಟ್ರೈ ಮಾಡ್ಬೋದು.
ಇದು ಬಂದು ಮಟನ್ ನೋಡಿ, ಒಂದು ನಾಟಿ ಮಟನ್ ಅಲ್ಲಿ ಮಾಡಿರುವಂತದ್ದು ನಾಟಿ ಮಟನ್ ಕಪ್ಸ್. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ 4 years ಆಯ್ತಾ, 16 years ಅಲ್ಲಿ ಮಾಡ್ತಾ ಇದ್ದಾರೆ. ಏಡಿಪೇಟ್ ರೋಡ್ ಅಲ್ಲಿ 16 years ಮಾಡ್ತಾ ಇದ್ದಾರೆ. ಸೂಪರ್ ಟೇಸ್ಟ್. ಇನ್ನೊಂದು, ನೀವು ಊಟ ಮಾಡಿದೀರಾ, ನಾವು ಊಟ ಮಾಡಿದೀವಿ. ಹೆಂಗಿದೆ ನೀವೇ ನೋಡಿ. ಹೌದು, ಟೇಸ್ಟ್ ಆಗಿದೆ ಸರ್, ಸೂಪರ್ ಆಗಿದೆ. ಆದ್ರೆ ಏನು ತೊಂದರೆ ಇಲ್ಲ, ಏನು ಗ್ಯಾಸ್ಟ್ರಿಕ್ಕು ಗೀಸ್ಟಿಕ್ಕು ಆಮೇಲೆ ರೈಸ್ ಇದಾಗ್ತದೆ, ಸೋಡಾ ಹಾಕ್ತಿದ್ರೆ ಅದೆಲ್ಲ ಏನು ಇಲ್ಲ, ಸೂಪರ್ ಆಗಿದೆ. ಸರ್, ನಾವು ಉತ್ತರ ಕರ್ನಾಟಕದವರು. ನಾವು ಬೆಂಕಿ ಖಾರ ಬೇಕು, ಫುಲ್ ಸ್ಪೈಸಿ ಊಟ ಬೇಕು ನಮ್ಗೆ. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಈ ಸೈಡ್ ಕೆಂಗೇರಿ ಕಡೆ ಬಂದು, ನಾವು ಆಕ್ಚುಲಿ ವೈಟ್ ಫೀಲ್ಡ್ ಇಂದ ಬಂದಿರೋದು. ಕೆಂಗೇರಿ ಕಡೆ ಬಂದು ಫುಲ್ ಊಟ ಮಾಡಿದ್ವಿ. ಎಗ್ ಐಟಮ್ ಆಕ್ಚುಲಿ ಸ್ಪೆಷಲ್ ಆಗಿ ಎಗ್ ಐಟಮ್ ನಮ್ಗೆ ಬೇಕಾಗಿರೋದು ಸ್ಪೆಷಲ್ ಆಗಿ. ಇವತ್ತು ಶ್ರಾವಣ ಇದ್ರೆ ತಿಂತಾ ಇದೀವಿ ಅಂತ ಅನ್ಸ್ತಿಲ್ಲ. ಸೊ ಸ್ಪೈಸಿ ಊಟ ಮಸ್ತ್ ಇದೆ. ಒಂದ್ ಬೆಂಕಿ, ಎಲ್ಲಾರು ಬರ್ಬೇಕು, ಚೆನ್ನಾಗಿದ್ದು. ಅಂದ್ರೆ ಹುಡುಗರಿಗೆ ಬಂದ್ರು ಭಾರಿ ಇದೆ. ಸೊ ಖಾರವಾಗಿ ನಮ್ ಸೈಡ್ ಹುಡುಗರು, ಉತ್ತರ ಕರ್ನಾಟಕ ಹುಡುಗರಿಗೆ ಚಲೋ ಅನ್ಸುತ್ತೆ. ಎಲ್ಲ ಐಟಮ್ ಚೆನ್ನಾಗಿದೆ. ಲೈಕ್ ಚಿಕನ್ ಐಟಮ್ ನಾವು 3 ಐಟಮ್ ಆರ್ಡರ್ ಮಾಡಿದ್ವಿ. ಒಂದ್ ಎಗ್, 2 ಮತ್ತೆ ಒಳ್ಳೆ ಎಗ್ ಇನ್ನೊಂದ್ಸಲ ತರಿಸ್ಕೊಂಡು ತಿಂತಾ ಇದೀವಿ, ಚೆನ್ನಾಗಿದೆ. ನಾವೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದೀವಿ. ಆಕ್ಚುಲಿ ಇಲ್ಲಿ ಆಟ ಆಡಕ್ ಹೋಗಿದ್ವಿ ನಾವು ಹೊರಗಡೆ. ಸೊ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಸೊ ಊಟ ಚಲೋ ಇದೆ. ಫ್ರೆಂಡ್ಸ್, ನೋಡಿದ್ರಿ ಇಲ್ವಾ ಯಾವ ಥರ ಒಂದು ನಾನ್ ವೆಜ್ ವೆರೈಟೀಸ್ ಐಟಮ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಸೊ ಇದೇ ಥರದ ಒಂದು ನಾನ್ ವೆಜ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.